ಹಲೋ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ರಿಲೇಟೆಡ್ ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಸೊ ವಿ ವಿಲ್ ಸಾಲ್ವ್ ಸಮಟೈಮ್ಸ್ ಯೂಸಿಂಗ್ ಫಾರ್ಮುಲಾ ಅಂಡ್ ಸಮಟೈಮ್ಸ್ ವಿತೌಟ್ ಅ ಫಾರ್ಮುಲಾ ಆಲ್ಸೋ ವಿ ಕ್ಯಾನ್ ಡು. ಸೊ ಬೇಸಿಕಲಿ ಈ ವಿಡಿಯೋದಲ್ಲಿ UGC ನೆಟ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳು, ಲೇಟೆಸ್ಟ್ ಕ್ವಶನ್ ಪೇಪರ್ಸ್ ಏನಿದೆ UGC ನೆಟ್ ಅಲ್ಲಿ, ಸೊ ಅದರ ಕ್ವಶನ್ಸ್ ನಾವು ಸಾಲ್ವ್ ಮಾಡೋಣ ಈ ವಿಡಿಯೋದಲ್ಲಿ. ಓಕೆ, ಬೇರೆ ಎಕ್ಸಾಮ್ಸ್ ಬರೆಯೋರ್ಗೂ ಕೂಡ ಈ ವಿಡಿಯೋಸ್ ಯೂಸ್ ಆಗುತ್ತೆ, ಬಿಕಾಸ್ you are going to utilize this concept there as well. Okay, so let's get started. Okay, first of all, so ABCD and the match the following anta kottidare. Let us look at the question. One of the question is from the interest, compound interest anta kottidare. Okay, compound interest andu takshana we don't have to think too much about the complicated formula. You don't have to worry about the formula. We can solve lot of questions on compound interest without using the formula. ಫಾರ್ಮುಲಾ ಇಲ್ದಲೇ ನಾವು ಮಾಡಬಹುದು ಬಹಳಷ್ಟು ಕ್ವಶನ್ಸ್. ಹೇಗೆ ಮಾಡೋದು, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ಎ ಸಮ್ ಆಫ್ 200 rupees ಅಂತ ಹೇಳಿದ್ದಾರೆ. ಸೊ ಸಮ್ ಈಸ್ 200 rupees. ಓಕೆನಾ, 2 years ಅಂತ ಹೇಳಿದ್ದಾರೆ. ದಿಸ್ ಇಸ್ ಇಂಪಾರ್ಟೆಂಟ್, 2 years. ಸೊ ಫಸ್ಟ್ ಇಯರ್ ಏನಾಗುತ್ತೆ ನೋಡೋಣ. ಫಸ್ಟ್ ಇಯರ್ ಆಗೋದನ್ನ ಫಸ್ಟ್ ಇಂಟ್ರೆಸ್ಟ್ ಅನ್ನು ನೋಡ್ಬೇಕು. ಎಷ್ಟು ಫಸ್ಟ್ ಇಯರ್ಗೆ ಇಂಟ್ರೆಸ್ಟ್? 10%. 10% ಅಂದ್ರೆ ಎಷ್ಟು ಬಂತು? 200 ಗೆ 20 rupees ಬರುತ್ತೆ. ಓಕೆ, ಇವೆರಡು ಸೇರಿಸಿದ್ರೆ ಎಷ್ಟಾಯ್ತು? 200 plus 20, 220 rupees ಪ್ರಿನ್ಸಿಪಲ್ ಆಯ್ತು. ಇದು ಯಾವ್ದಕ್ಕೆ? ಸೆಕೆಂಡ್ ಇಯರ್ ಗೆ ಬರುತ್ತೆ. ಸೆಕೆಂಡ್ ಇಯರ್ ಗೆ, ಇದು ಫಸ್ಟ್ ಇಯರ್ ಗೆ ಪ್ರಿನ್ಸಿಪಲ್. ಸೆಕೆಂಡ್ ಇಯರ್ ಗೆ ಪ್ರಿನ್ಸಿಪಲ್ ಯಾವುದು? 220 rupees ಆಗೋಯ್ತು. ಮತ್ತೆ 10% ಇದು ಫಿಕ್ಸ್ ಇರುತ್ತೆ. 10%, 220 ಗೆ 10% ಎಷ್ಟು? 22. ಸೊ 220 plus 22 ಎಷ್ಟಾಗುತ್ತೆ? 242 rupees ಆಗುತ್ತೆ. ಇಷ್ಟು ಅಮೌಂಟ್ ಆಗುತ್ತೆ. ಈಗ ಕ್ವಶನ್ ಕೇಳಿರೋದು ಇಲ್ಲಿ ಯಾವುದು ಅಂತ, ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ ನೋಡಿದಾಗ ನಾವು 242 ಯಾವುದು ಇಲ್ಲ. ಓಕೆ, ಬರೀ ಇಂಟ್ರೆಸ್ಟ್ ಕೇಳ್ತಾ ಇರೋದು. ಇದು 200 rupees ನಮ್ಮ ಅಮೌಂಟ್. ಟೋಟಲ್ ಅಮೌಂಟ್ ವಿತ್ ಇಂಟ್ರೆಸ್ಟ್ 242 ಆಯ್ತು. ಹಾಗಿದ್ರೆ ಇಂಟ್ರೆಸ್ಟ್ ಏನಾಗುತ್ತೆ? ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಅಂದ್ರೆ ನಮ್ಗೆ ಎಷ್ಟು ಗೊತ್ತು ಮೊತ್ತ, ಅದು ಮೈನಸ್ ಪ್ರಿನ್ಸಿಪಲ್ ಅಂತ. ಓಕೆ, ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಏನ್ ಬಂತು ಅದು ನಮ್ಮ ಪ್ರಿನ್ಸಿಪಲ್ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಮಾಡಬೇಕು. ಓಕೆ, ಅಮೌಂಟ್ ಎಷ್ಟು ಬಂತು? 242 rupees ಬಂತು, ಮೈನಸ್ ಪ್ರಿನ್ಸಿಪಲ್ ಎಷ್ಟು? 200. 242 ಮೈನಸ್ 200 ಎಷ್ಟು? 42. ಸೊ 42 ನಮ್ಮ ಇಂಟ್ರೆಸ್ಟ್ ಅಮೌಂಟ್ 42 rupees. ಓಕೆ, ಸೊ ಇಲ್ಲಿ ನೋಡಿದಾಗ ನಾವು ಆಪ್ಷನ್ ಎಗೆ, ಆಪ್ಷನ್ 4 ಅಲ್ಲಿ 42 rupees ಇದೆ. ಸೊ ಆಪ್ಷನ್ ಎಗೆ ಆಪ್ಷನ್ 4 ಕರೆಕ್ಟ್ ಆನ್ಸರ್. ನಾವು ಇಲ್ಲಿ 1 2 3 4 ನೋಡ್ಕೊಂಡು ಹೋದ್ರೆ ಇಲ್ಲಿ ಆಪ್ಷನ್ ಎಗೆ 4 ಇರೋದು ಸೆಕೆಂಡ್ ಆಪ್ಷನ್ ಮಾತ್ರ. ಇಟ್ ಮೀನ್ಸ್ ಎ ಅಲ್ಲಿ ಕರೆಕ್ಟ್ ಆಗಿ ಬಂದ್ರೆ ಸಾಕು, ನಮ್ಗೆ ಇಲ್ಲಿ BCD ಮಾಡೋದು ಬೇಕಾಗಿಲ್ಲ. ವಿ ಕ್ಯಾನ್ ಗೆಟ್ ದ ಆನ್ಸರ್ ಡೈರೆಕ್ಟ್ಲಿ. ವಿ ಡೋಂಟ್ ಹ್ಯಾವ್ ಟು ಸಾಲ್ವ್ BCD ಬಿಕಾಸ್ A4 ಅನ್ನೋದು ಆಪ್ಷನ್ ಒಂದರಲ್ಲಿ ಮಾತ್ರ ಇದೆ. ಅಂದ್ರೆ ಇದೊಂದೇ ಆಪ್ಷನ್ ಅಲ್ಲಿ ಇರೋದು, ಇನ್ನೆಲ್ಲೂ ಇಲ್ಲ. ಸೊ ದಿಸ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಳ್ಳಿ. ಪ್ರಿನ್ಸಿಪಲ್ ಅಮೌಂಟ್ 200 rupees, 10% ವರ್ಷಕ್ಕೆ. ಮೊದಲನೇ ವರ್ಷಕ್ಕೆ 20 ರೂಪಾಯಿ ಬಡ್ಡಿ ಬಂತು. ಸೊ 220 ರೂಪಾಯಿ ಆಯಿತು. ಕಾಂಪೌಂಡ್ ಇಂಟ್ರೆಸ್ಟ್ ಅಥವಾ ಚಕ್ರ ಬಡ್ಡಿ ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್. ಇಲ್ಲಿ ಏನು ಇಂಟ್ರೆಸ್ಟ್ ಜೊತೆಗೆ ಸೇರುತ್ತೋ ಪ್ರಿನ್ಸಿಪಲ್ಗೆ, ಇಷ್ಟು ಸೇರಿ ಮತ್ತೆ ಪ್ರಿನ್ಸಿಪಲ್ ಆಗುತ್ತೆ. ಇಲ್ಲಿ ಗೊತ್ತಾಯ್ತಾ? 220 ರೂಪಾಯಿ ನಮಗೆ ಪ್ರಿನ್ಸಿಪಲ್ ಆಗುತ್ತೆ. ಯಾವ್ದಕ್ಕೆ? ಎರಡನೇ ವರ್ಷಕ್ಕೆ. 200 ರೂಪಾಯಿ ಪ್ಲಸ್ 20 ರೂಪಾಯಿ ಬಡ್ಡಿ ಸೇರಿಸಿದ್ರೆ 220 ರೂಪಾಯಿ ಬಡ್ಡಿ ಇದು ಪ್ರಿನ್ಸಿಪಲ್ ಆಗೋಯ್ತು ಎರಡನೇ ವರ್ಷಕ್ಕೆ. ಇದ್ರ ಮೇಲೆ 10% ಅಂದ್ರೆ 22 ರೂಪಾಯಿ. ಸೊ 220 ಇದೆ ಪ್ಲಸ್ 22, 242 ರೂಪಾಯಿ ಆಯ್ತು. ಇದು ನಮ್ಗೆ ಟೋಟಲ್ ಅಮೌಂಟ್ ಆಯ್ತು. ಅವ್ರು ಕೇಳಿರೋದು ಬಡ್ಡಿ ಎಷ್ಟು ಅಂತ. ಟೋಟಲ್ ಅಮೌಂಟ್ 242 ಬಂತು, 200 ರೂಪಾಯಿ ಕಳಿಬೇಕು, 42 ರೂಪಾಯಿ ಆನ್ಸರ್. ಓಕೆ, ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್. ಈಗ ಮತ್ತೆ ಕೇಳಿದ್ದಾರೆ, ಎ ಸಮ್ ಆಫ್ 10,000 rupees ಇನ್ವೆಸ್ಟೆಡ್ ಫಾರ್ ಎ ಟರ್ಮ್ ಆಫ್ 2.5 years ಅಂತ ಕೇಳ್ಬಿಡ್ತಾರೆ. 2.5 ವರ್ಷಕ್ಕೆ ಏನ್ ಮಾಡ್ಬೇಕು? ವಾಟ್ ಅನ್ ಇಂಟ್ರೆಸ್ಟ್ ಆಫ್ 8% ಕಾಂಪೌಂಡೆಡ್ ಆನ್ಯುವಲಿ ಅಂತ ಕೇಳಿದ್ದಾರೆ. ಓಕೆ, ಹೆಂಗ್ ಮಾಡೋದು ಇವಾಗ ಇದನ್ನ? 2.5 ವರ್ಷ ಅಂತ ಕೇಳಿದ್ದಾರೆ.
2 ವರ್ಷ ಅಂದ್ರೆ ತುಂಬಾ ಈಸಿ. ಮತ್ತೆ 2.5 ವರ್ಷ ಅಂದ್ರೆ ಅರ್ಧ ವರ್ಷ ನಾವು ಎಕ್ಸ್ಟ್ರಾ ಮತ್ತೆ ತಗೋಬೇಕಾಗುತ್ತೆ ಅಲ್ವಾ. ಸೊ ಎರಡು ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ಬೋದು. ಒಂದು ಫಾರ್ಮುಲಾ ಯೂಸ್ ಮಾಡಿ ಮಾಡ್ಬೋದು ಅಥವಾ ವಿತೌಟ್ ಫಾರ್ಮುಲಾ ನಾವು ಮಾಡಬಹುದು. ಓಕೆ, ಎರಡು ಮೆಥಡ್ ಮಾಡಿ ನೋಡೋಣ. ಬನ್ನಿ ಎರಡು ಮೆಥಡ್ ಮಾಡೋಣ. ನಿಮ್ಗೆ ಇವಾಗ ನಾನು ವಿತೌಟ್ ಫಾರ್ಮುಲಾ ಮಾಡಿದೆ, ಈಗ ಫಾರ್ಮುಲಾ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಬೈ 100 ಟು ದಿ ಪವರ್ ಆಫ್ ಎನ್. ಇದು ಫಾರ್ಮುಲಾ ಇರು. ಓಕೆ, ಎನ್ ಅನ್ನೋದು ಎಷ್ಟು ವರ್ಷ ಅನ್ನೋದು. ಈಗ ಬನ್ನಿ ಪ್ರೀವಿಯಸ್ ಕ್ವಶನ್ ನಾನು ನಿಮಗೆ ತೋರಿಸಬಹುದು ಬೇಕಿರಿ ಫಾರ್ಮುಲಾ ಏನು ಅಂತ. ಏನು ಫಾರ್ಮುಲಾ ಇದಕ್ಕೆ ತೋರಿಸ್ತೀನಿ ನಾನು. ಓಕೆ, ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಬೈ 100 ಟು ದಿ ಪವರ್ ಆಫ್ ಎನ್. ಪ್ರಿನ್ಸಿಪಲ್ 200 ರೂಪಾಯಿ, 1 ಪ್ಲಸ್ ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 10% ಡಿವೈಡೆಡ್ ಬೈ 100 ಟು ದಿ ಪವರ್ ಆಫ್ ಎನ್ ಅಂದ್ರೆ 2 ವರ್ಷ. ಓಕೆನಾ, 200 ರೂಪಾಯಿ ಇಂಟು ಇದು ಎಲ್ ಸಿ ಎಂ ತಗೊಂಡ್ರೆ 100 ಮೇಲಕ್ಕೆ ಹೋಗುತ್ತೆ, 100 ಪ್ಲಸ್ 10 110 ಆಗುತ್ತೆ. 110 ಡಿವೈಡೆಡ್ ಬೈ 100 ಟು ದಿ ಪವರ್ ಆಫ್ 2 ಅಂದ್ರೆ 2 ಸಲ ಬರೀಬೇಕು ಇದನ್ನ. 110 ಬೈ 100. ಓಕೆ, ಇಲ್ಲಿ 1 0 1 0 ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಕೂಡ 1 0 1 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 0 ಇದೆ, ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್ ಆಯ್ತು, ಇಲ್ಲಿನ 1 0 ಇಲ್ಲಿನ 1 0 ಕ್ಯಾನ್ಸಲ್ ಆಗುತ್ತೆ. ಓಕೆ, 11 11 121, 121 2 242. ಇದು ಫಾರ್ಮುಲಾ ಯೂಸ್ ಮಾಡಿ ಮಾಡೋ ಮೆಥಡ್. ಓಕೆ, ಇಲ್ಲಿ ಪವರ್ ಎಷ್ಟು ಬರುತ್ತೋ ಅಷ್ಟೆಲ್ಲ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. ಸೊ ವಿತ್ ಫಾರ್ಮುಲಾ ವಿತೌಟ್ ಫಾರ್ಮುಲಾ ನಿಮ್ಗೆ ಯಾವುದೇ ಮೆಥಡ್ ಕಂಫರ್ಟಬಲ್ ಆಗಿದೆಯೋ ಅದನ್ನ ನೀವು ಯೂಸ್ ಮಾಡಬಹುದು. ಈಗ ಬನ್ನಿ ಇಲ್ಲಿ ವಿತ್ ಫಾರ್ಮುಲಾ ಟ್ರೈ ಮಾಡೋಣ. 2.5 ಅಂತ ಕೇಳಿದ್ದಾರೆ. ಓಕೆ, 2.5 ಅಂದ್ರೆ ಏನು? ಇದು ಮಿಶ್ರ ಭಿನ್ನ ರಾಶಿ ಇದೆ, ಇದನ್ನ 2 into 2 4 plus 1 5 ಅಂತ ಮಾಡ್ಕೋಬೇಕು. ಗೊತ್ತಾ, ಇದೇನಾಗುತ್ತೆ? 2 into 2 4 plus 1 5 ಆಗುತ್ತೆ. ಸೊ 5/2 ಆಗುತ್ತೆ ಇದು. ಓಕೆ, ಈಗ ಬನ್ನಿ 10,000 rupees ಪ್ರಿನ್ಸಿಪಲ್ ಅಂತ ಹೇಳಿದರೆ 10,000 rupees ಬರ್ಕೊಂತೀನಿ. 1 ಪ್ಲಸ್ ಆರ್ ಅಂದ್ರೆ ಏನು? ರೇಟ್ ಆಫ್ ಇಂಟ್ರೆಸ್ಟ್ 8% ಅಂತ ಕೊಟ್ಟಿದ್ದೆ. ಸೊ 8/100 ಬರ್ಕೊಂಡೆ. ಎನ್ ಅಂದ್ರೆ 5/2 ಅಂತ, 5/2. ಓಕೆ, 10,000 ಇಂಟು ಇದು 100 ಮೇಲಕ್ಕೆ ಹೋಗುತ್ತೆ, 100 ಪ್ಲಸ್ 8 108 ಆಗುತ್ತೆ ಡಿವೈಡೆಡ್ ಬೈ 100 ಟು ದಿ ಪವರ್ ಆಫ್ 5/2 ಇರುತ್ತೆ. ಓಕೆ, 5/2 ಇದೆ. ಈ 2.5 ನ ನಾವು ಇನ್ನೊಂದು ರೀತಿ ಮಾಡಬಹುದು. ಈ 2.5 ನ ನಾವು ಫ್ರಾಕ್ಷನ್ಸ್ ಮಾಡೋ ಬದಲು 2 ಅಂತ ತಗೊಂಡು ಆಮೇಲೆ ಅರ್ಧ ತಗೋಬಹುದು. ಸೊ ಲೆಟ್ ಅಸ್ ಡೂ ಇಟ್ ದಟ್ ವೇ ಓನ್ಲಿ. ಸದ್ಯಕ್ಕೆ 2 years ತಗೊಳ್ಳೋಣ, ಆಮೇಲೆ ಅರ್ಧ ವರ್ಷದ ತಗೊಳ್ಳೋಣ. 2 years ಅಂದ್ರೆ ಇದನ್ನ 2 ಸಲ ನಾನು ಮಲ್ಟಿಪ್ಲೈ ಮಾಡ್ತೀನಿ ಅಷ್ಟೇ. 108/100 ಅಂತ 2 ಸಲ ಮಾಡ್ತೀನಿ ಸದ್ಯಕ್ಕೆ. ಇದು ಇಲ್ಲಿ 4 0 ಇರೋದ್ರಿಂದ 2 0 ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಇಲ್ಲಿ 2 0 ಕ್ಯಾನ್ಸಲ್ ಆಗೋಯ್ತು. ಓಕೆ, 108 ಇಂಟು 108 ಬರುತ್ತೆ. ಓಕೆ, ಸೊ 108 ಇಂಟು 108 ನನಗೆ ಮೊದಲಿಗೆ ಇವಾಗ ಬಂದಿದೆ. ಯಾವುದು? 2 ವರ್ಷದ ಇದು ಅಮೌಂಟ್. 2 ವರ್ಷದ ಅಮೌಂಟ್ಗೆ 108 ಇಂಟು 108 ಅಂತ ಬರುತ್ತೆ ನನಗೆ. ಓಕೆನಾ, ಇದೆಷ್ಟು ಬರುತ್ತಪ್ಪ ಅಮೌಂಟ್ ಅಂದ್ರೆ 108 ಇಂಟು 108 11,664 ಬಂತು ನನಗೆ. ಇದು 2 ವರ್ಷಕ್ಕೆ ಬಂದಿರೋದು. 2 ವರ್ಷದ ಆಯ್ತು. ಅರ್ಧ ವರ್ಷದ ಮಾಡ್ಬೇಕು ಎಕ್ಸ್ಟ್ರಾ, ಬಿಕಾಸ್ 2.5 ವರ್ಷ ಅಂತ ಹೇಳಿದಾರಲ್ವಾ, ಅರ್ಧ ವರ್ಷದ ಮಾಡ್ಬೇಕು. ಅರ್ಧ ವರ್ಷದ ಅಂದ್ರೆ ಏನಿಲ್ಲ, ಸಿಂಪಲ್. ಇದು 8% ಕೊಟ್ಟಿರೋದ ನಾನು ಅರ್ಧ ವರ್ಷಕ್ಕೆ ಅಂದ್ರೆ 4% ತಗೊಂಡ್ರೆ ಸಾಕು. ಅಷ್ಟೇ ಕಾನ್ಸೆಪ್ಟ್. 4% ಅಂತ ತಗೊಂಡ್ರೆ ಸಾಕು. ಎನ್ 1 ತಗೊಂಡ್ರೆ ಸಾಕಾಗ. ನೋಡಿ ಏನಂತ ಹೇಳ್ತೀನಿ ಇಲ್ಲಿ. ಇದು 2 ವರ್ಷ ಆದ್ಮೇಲೆ ಇರೋದ್ರಿಂದ ನಾನು ಇದ್ರ ಮೇಲೆ 4% ತಗೋಬೇಕಾಗುತ್ತೆ. ಯಾವ್ದ್ರ ಮೇಲೆ? 11,664 ಮೇಲೆ 4% ತಗೊಂಡ್ರೆ ಸಾಕು, ಏನಿಲ್ಲ. ಇಂಟು 4/100 ಮಾಡಿದ್ರೆ ಸಾಕು. ಓಕೆ, ಇಲ್ಲಿ ನೋಡಿ ಇವಾಗ 4 4 16, 6 1 ಕ್ಯಾರಿ, 4 24 25, 2 ಕ್ಯಾರಿ, 4 24 2 26, 2 ಕ್ಯಾರಿ, 4 4 2 6, 4 4. ಓಕೆ, ಡಿವೈಡೆಡ್ ಬೈ 100 ಇರುತ್ತೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಬರುತ್ತೆ.
₹466.56 ಇದು ಎಕ್ಸ್ಟ್ರಾ ನಮ್ಗೆ ಇಂಟ್ರೆಸ್ಟ್, ಅರ್ಧ ವರ್ಷದ ಇಂಟ್ರೆಸ್ಟ್ 4%. ಓಕೆ, ಈಗ ಕೂಡ್ತೀನಿ ನಾನು. ಯಾವುದು 0.56 ಲಾಸ್ಟ್ ಅಲ್ಲಿ ಇರುತ್ತೆ ಹಂಗೆ ಡೆಸಿಮಲ್ ಆದ್ಮೇಲೆ ಇದನ್ನ ಕೂಡ್ತೀನಿ. 4 6 10 0 1 6 7 7 6 23 3 2 2 6 8 8 4 12 2 ದಶಕ 1. ಓಕೆ, 8 4 12 1 1 ಪ್ಲಸ್ 1 2 ಮತ್ತೆ 1. ಓಕೆನಾ? ಇವಾಗ ನಾನು ಇಲ್ಲಿ ಕೊಡ್ತೇನೆ ಒಂದ್ ಕಡೆ, ನಿಮ್ಗೆ ಕನ್ಫ್ಯೂಷನ್ ಆಗೋದು ಬೇಡ. 11,664 ಪ್ಲಸ್ 466.56. ಓಕೆ, ಇಲ್ಲಿ ಕೂಡಕ್ ಮುಂಚೆ ನಾನು ಇನ್ನೊಂದು ನಿಮಗೆ ಶಾರ್ಟ್ ಕಟ್ ಹೇಳ್ಬಿಡ್ತೀನಿ. ನೀವು ಇದನ್ನೆಲ್ಲ ಕೂಡೋದು ಬೇಕಾಗೇ ಇಲ್ಲ, ಯಾಕಂದ್ರೆ ಡೆಸಿಮಲ್ ಆದ್ಮೇಲೆ 0.56 ಇದೆ. ನಾವು ಆನ್ಸರ್ ಆಪ್ಷನ್ ನೋಡಿದಾಗ ಡೆಸಿಮಲ್ ಆದ್ಮೇಲೆ 0.56 ಇರೋದು ಆಪ್ಷನ್ ನಂಬರ್ 3. ಡೈರೆಕ್ಟ್ ಆನ್ಸರ್ ನಿಮ್ಗಿದು, ನೀವೇನು ಮಾಡೋದೇ ಬೇಕಾಗಿಲ್ಲ. ಆದ್ರೂ ನಾವು ಮಾಡೋಣ. ಓಕೆ, ಬಟ್ ಎಕ್ಸಾಮ್ ಅಲ್ಲಿ ನೀವು ಈ ತರ ಬಂದಾಗ 0.56 ಬಂದಾಗ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. 4 6 10 0 1 6 7 7 6 13 3 1 6 7 4 11ಕ್ಕೆ 1 1 ಪ್ಲಸ್ 1 2 ಮತ್ತೆ 1. ಓಕೆನಾ? 12,130.56 ನಮ್ಮ ಆನ್ಸರ್, ವಿಚ್ ಇಸ್ ಆಪ್ಷನ್ 3. ಓಕೆ, ಇಷ್ಟೇ ಆನ್ಸರ್. ಇದು ವಿತ್ ಫಾರ್ಮುಲಾ ಮಾಡಿರುವಂತಹ ಆನ್ಸರ್. ಓಕೆ, ವಿತೌಟ್ ಫಾರ್ಮುಲಾ ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಅವಾಗ ನಾನು ಹೇಳ್ತೀನಿ, ಅದನ್ನು ನೋಡ್ಕೊಳ್ಳಿ. ಇದು ವಿತ್ ಫಾರ್ಮುಲಾ ಆಯ್ತು. 2.5 ಅಂತ ಕೊಟ್ಟಾಗ 2 ವರ್ಷ ನಾನು ಫಾರ್ಮುಲಾ ಹಾಕೊಂಡೆ. ಅರ್ಧ ವರ್ಷಕ್ಕೆ 8% ಬದಲು 4% ಮಲ್ಟಿಪ್ಲೈ ಮಾಡ್ಕೊಂಡೆ ಅಷ್ಟೇ, ಸಿಂಪಲ್. ಇಲ್ಲಿ 8% ಕೊಟ್ಟಿದ್ದಾರೆ ವರ್ಷಕ್ಕೆ, ಅರ್ಧ ವರ್ಷಕ್ಕೆ ಅಂದ್ರೆ 4% ಅಷ್ಟೇ. ಅಷ್ಟು ತಗೊಂಡ್ರೆ ಸಾಕು, ಆನ್ಸರ್ ಬಂತು. ಈಗ ವಿತೌಟ್ ಫಾರ್ಮುಲಾ ಹೇಗ್ ಮಾಡ್ಬೇಕಪ್ಪ ಅಂದ್ರೆ 10,000 ಇದೆ. ಮೊದಲನೇ ವರ್ಷಕ್ಕೆ 8% ಅಂದ್ರೆ ಎಷ್ಟು? 10% ಅಂದ್ರೆ 1,000, 8% ಅಂದ್ರೆ 800. ಸೊ ಫಸ್ಟ್ ಇಯರ್ ಗೆ ಎಷ್ಟಾಯ್ತು ಇದ್ರದ್ದು ಬೆಲೆ? 10,800 ಆಯ್ತು. ಓಕೆನಾ? ಇದು ಫಸ್ಟ್ ಇಯರ್ಗೆ. ಈಗ ಸೆಕೆಂಡ್ ಇಯರ್ಗೆ ಹೋಗೋಣ. ಸೆಕೆಂಡ್ ಇಯರ್ಗೆ ಹೋಗ್ಬೇಕಂದ್ರೆ ಮತ್ತೆ ಇದ್ರದ ಬಡ್ಡಿ ತಗೋಬೇಕು ನಾನು. ಎಷ್ಟು? 8% ಇದ್ರ ಮೇಲೆ. 1,080 10% ಆಗುತ್ತೆ. 8% ಅಂದ್ರೆ 864 ಆಗುತ್ತೆ. ಇಲ್ಲಿ ಬರೆದ್ ಬಿಡ್ತೀನಿ ನಾನು. 8% ಇದು 8% ಇದಕ್ಕೆ, 10% ಇದಕ್ಕೆ. ಇಲ್ಲೂ ಅಷ್ಟೇ 8% ಇದಕ್ಕೆ. ಯಾವ್ದಕ್ಕೆ? 108ಕ್ಕೆ 80%. 8% ಅಂದ್ರೆ 864 ಆಯ್ತು. ಇವೆರಡನ್ನ ಕೂಡಿದ್ರೆ ಮತ್ತೆ ನಿಮ್ಗೆ ಎಷ್ಟು ಬರುತ್ತೆ? 4 6 8 8 16 11,644. ವಿತೌಟ್ ಫಾರ್ಮುಲಾ ಇದು ಡೈರೆಕ್ಟ್ ಆಗಿ ಬಂತು. 11,664. ಇದಕ್ಕೆ ಮತ್ತೆ 4% ನಾವು ಇಲ್ಲಿ ಹೆಂಗ್ ಕಂಡಿಡಿದು ಹಂಗೆ ಕಂಡಿಡಿಬೇಕು. ಓಕೆ, ಸೊ ವಿತ್ ಫಾರ್ಮುಲಾ ಆರ್ ವಿತೌಟ್ ಫಾರ್ಮುಲಾ ನಿಮ್ಗೆ ಯಾವ್ದು ಕಂಫರ್ಟಬಲ್ ನೀವು ಮಾಡಬಹುದು. ನನ್ನ ಸಜೆಷನ್ ಆದಷ್ಟು ವಿತೌಟ್ ಫಾರ್ಮುಲಾ ಮಾಡಕ್ ಟ್ರೈ ಮಾಡಿ, ತುಂಬಾ ಈಸಿಯಾಗಿ ಮಾಡಬಹುದು. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಎ ಸಮ್ ವಾಸ್ ಪುಟ್ ಅಟ್ ಸಿಂಪಲ್ ಇಂಟ್ರೆಸ್ಟ್ ಅಟ್ ಎ ಸರ್ಟನ್ ರೇಟ್ ಫಾರ್ 3 years. ಅಂದ್ರೆ ಸಮ್ ಅಂದ್ರೆ ಗೊತ್ತಿಲ್ಲ ಎಷ್ಟು ಅಂತ. ಇದು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಯೂಸ್ ಮಾಡಿರೋದ್ರಿಂದ, ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು? PTR/100. ಇದನ್ನ ಯೂಸ್ ಮಾಡಿ, ತುಂಬಾ ಈಸಿ. ಇದು ಕಾಮನ್ ಫಾರ್ಮುಲಾ ಅಷ್ಟೇ. ಎ ಸಮ್ ಗೊತ್ತಿಲ್ಲ ಯಾವ ಸಮ್ ಅಂತ, ಪಿ ಅಂತ ಬರ್ಕೊಂತೀವಿ. ಸರ್ಟನ್ ರೇಟ್ ಫಾರ್ ಟಿ. ಟಿ ಅಂದ್ರೆ ಟರ್ಮ್, ಎಷ್ಟು ವರ್ಷ ಅಂತ? 3 years, 3 ಅಂತ ಹೇಳಿದ್ರೆ. ಸರ್ಟನ್ ರೇಟ್ ಗೊತ್ತಿಲ್ಲ, ಆರ್ ಅಂತ ಇದೆ, ಡಿವೈಡೆಡ್ ಬೈ 100. ಓಕೆ, had it been put at 1% higher rate, it would have fetched 5,100 more. 1% ಜಾಸ್ತಿ ಏನಾದ್ರು ಇಡ್ತಿದ್ರೆ 5,100 ರೂಪಾಯಿ ಜಾಸ್ತಿ ಬರ್ತಿತ್ತು ಅಂತ ಹೇಳ್ತಾರೆ. ಈ ತರ ಜಾಸ್ತಿ ಬರ್ತಿತ್ತು, ಕಡಿಮೆ ಬರ್ತಿತ್ತು ಅಂದಾಗ ನಾವು ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. ಏನ್ ಸಬ್ಟ್ರಾಕ್ಷನ್? 1% ಜಾಸ್ತಿ ಬರ್ತಿತ್ತು ಅಂದ್ರೆ ಇದನ್ನ ನಾವು R+1% ಅಂತ ಮಾಡ್ಕೋಬೇಕು, ಮೈನಸ್ ಅದೇ ಸಮ್ ಅಷ್ಟೇ ವರ್ಷ ಇಂಟು ಆರ್ ಡಿವೈಡೆಡ್ ಬೈ 100 is equal to ಎಷ್ಟು ದುಡ್ಡು? 5,100. ಇದು ನೋಡ್ಕೊಳ್ಳಿ, ಇದು ತುಂಬಾ ಸ್ಟ್ಯಾಂಡರ್ಡ್ ಇದು ಕ್ವಶನ್ಸ್. ಈ ತರ ಈಗ ಎಷ್ಟೋ ಪರ್ಸೆಂಟ್ ಇಟ್ಟಿದ್ದಾರೆ, ಅದ್ರ ಬದಲು ಇಷ್ಟು ಪರ್ಸೆಂಟ್ ಇಡ್ತಿದ್ರೆ ಇಷ್ಟು ದುಡ್ಡು ಜಾಸ್ತಿ ಬರ್ತಿತ್ತು ಅಂತ ಯಾವಾಗ ಹೇಳ್ತಾರೋ ಅವಾಗೆಲ್ಲ ನಾವು ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. ಯಾವ್ದನ್ನ ಮುಂಚೆ ಯಾವ್ದು ಇಟ್ಟಿರ್ತಾರೋ ಅದನ್ನ ಇಲ್ಲಿ ಓಲ್ಡ್ ಡೇಟಾ ಇಲ್ಲಿ ಬರುತ್ತೆ, ಇಲ್ಲಿ ನ್ಯೂ ಡೇಟಾ ಬರುತ್ತೆ, ನ್ಯೂ ರೇಟ್ ಆಫ್ ಇಂಟ್ರೆಸ್ಟ್ ಅದು ಈ ಕಡೆ ಬರುತ್ತೆ. ಎರಡಕ್ಕೂ ಸಬ್ಟ್ರಾಕ್ಷನ್ ಮಾಡಿದ್ರೆ ಅದೆಷ್ಟು ಅಂತ ಅವ್ರು ದುಡ್ಡು ಕೊಟ್ಟಿರ್ತಾರೆ, ಅದನ್ನ ಬರ್ಕೋಬೇಕು. ಓಕೆ, ಓಲ್ಡ್ R% ಅಂದ್ರೆ ಇವಾಗ R+1% ಅಂತ ಹೇಳಿದ್ದಾರೆ. ಓಕೆ, ಈಗ ಬನ್ನಿ LCM ತಗೊಳ್ಳೋಣ. LCM ತಗೊಂಡಾಗ ನಾವು 100 ಕೆಳಗಡೆ ಬಂತು, ನಮ್ಗೆ ಇಲ್ಲಿ ಕಾಮನ್ ಬಂತು. ಏನೇನ್ ಕಾಮನ್ ಬಂತು? ಇಲ್ಲಿ ನಮ್ಗೆ 3 ಕಾಮನ್ ಇದೆ, ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ R ಬರುತ್ತೆ. ಓಕೆನಾ? 3P ಕಾಮನ್ ಇದೆ.
3p ಕಾಮನ್ ತೆಗೆದ್ರೆ ನನಗೆ ಇಲ್ಲಿರೋದು r ಪ್ಲಸ್ 1, ಓಕೆ, ಮೈನಸ್ ಇಲ್ಲಿರೋದು r ಇಸ್ ಈಕ್ವಲ್ ಟು 5100. ಓಕೆ, ಇಲ್ಲಿ ಪ್ಲಸ್ ಆರ್ ಇಲ್ಲಿ ಮೈನಸ್ ಆರ್ ಕ್ಯಾನ್ಸಲ್ ಆಗುತ್ತೆ, ನನಗೆ ಪ್ಲಸ್ ಆರ್ ಮೈನಸ್ ಆರ್ ಕ್ಯಾನ್ಸಲ್ ಆಯ್ತು, ಮಿಕ್ಕಿದ್ದು 1 ಅಷ್ಟೇ ಬ್ರಾಕೆಟ್ ಅಲ್ಲಿ. 3p ಇಂಟು 1 ಅಂದ್ರೆ ಅಷ್ಟೇನೆ, ಸೊ 3p ಡಿವೈಡೆಡ್ ಬೈ 100 ಆಯ್ತು. ಅದನ್ನ p ನಾನು ಇಲ್ಲೇ ಉಳಿಸ್ಕೊಂತೀನಿ, ಮಿಕ್ಕಿದ್ದೆಲ್ಲ ಈ ಕಡೆ ಕಳಿಸಿದ್ರೆ ಈ ಕಡೆ 5100 ಇದೆ, ಡಿವೈಡೆಡ್ ಬೈ 3 ಕೆಳಗಡೆ ಬರುತ್ತೆ, ಮೇಲೆಗಡೆ 100 ಬರುತ್ತೆ. ಯಾಕಂದ್ರೆ ಇಲ್ಲಿರೋ 3 ಕೆಳಗಡೆ ಬರುತ್ತೆ, ಈ ಕಡೆ ಬಂದಾಗ 100 ಇರೋದು ಮೇಲೆ ಹೋಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಓಕೆ, 3 1 3, 2 ಈ ಕಡೆ ಬರುತ್ತೆ, 3 7 21. ಓಕೆ, 0000 ಇದೆ, ಅದನ್ನ ಹಂಗೆ ಬರಿತೀನಿ ನಾನು. ಎಷ್ಟು ಬರುತ್ತೆ 0000 ಅಂದ್ರೆ 1 7 4 ಸೊನ್ನೆಗಳು ಬರುತ್ತೆ. 1,70,000 ಪ್ರಿನ್ಸಿಪಲ್ ಅಮೌಂಟ್. ಸಿಂಪಲ್ ಕಾನ್ಸೆಪ್ಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಎ ಸರಿಯಾದ ಉತ್ತರ. ಓಕೆನಾ ವೀಕ್ಷಕರೇ, ತುಂಬಾ ಹುಷಾರಾಗಿರ್ಬೇಕು. ಇಲ್ಲಿ ಈ ತರ ಕೊಡ್ತಾರೆ ಕ್ವಶನ್ಸ್, ಕಾಮನ್ ಕ್ವಶನ್ಸ್ ಇದು, ಈ ತರ ಸಬ್ಟ್ರಾಕ್ಷನ್ ಮಾಡ್ಕೋಬೇಕಷ್ಟೇ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಟ್ರೂ ಆರ್ ಫಾಲ್ಸ್ ತರ ಕ್ವಶನ್ಸ್ ಕೊಡ್ತಾರೆ. ಸೊ ಆ ಕ್ವಶನ್ ಅಲ್ಲಿ ಆನ್ಸರ್ ಇರುತ್ತೆ, ಕರೆಕ್ಟ್ ಆಗಿದೆ ರಾಂಗ್ ಆಗಿದೆ ನಾವು ಕನ್ಫರ್ಮ್ ಮಾಡ್ಕೋಬೇಕಷ್ಟೇ. ಓಕೆನಾ, ಈಗ ಹೇಳಿದ್ದಾರೆ ಇಂಟ್ರೆಸ್ಟ್ ಅರ್ನ್ಡ್ ಆನ್ 15,000, ಇದು ಪಿ, ಇದು ಟಿ, ಸಿಂಪಲ್ ಇಂಟ್ರೆಸ್ಟ್ ಇದು ಕೊಟ್ಬಿಟ್ಟಿದ್ದಾರೆ, ಎಸ್ ಐ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಗೊತ್ತು ಏನ್ ಫಾರ್ಮುಲಾ ಯೂಸ್ ಮಾಡಬೇಕು, ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಬೈ 100. ಓಕೆನಾ, ಅದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 5,400 ರೂಪಾಯಿ ಅಂತ, ಟಿ 15,000 ರುಪೀಸ್ ಇಂಟು ಟಿ 3 ವರ್ಷ, ಆರ್ ಕಂಡುಹಿಡಿಬೇಕು, ಡಿವೈಡೆಡ್ ಬೈ 100 ಇದೆ. ಓಕೆನಾ, ಈ 100 ಅಲ್ಲಿ ಇರೋ 2 ಸಲ ಸಿಂಪಲ್, ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಳ್ಳಿ. ಕ್ವಶನ್ ಅಲ್ಲಿ ಏನೇನ್ ಕೊಟ್ಟಿದ್ದಾರೆ, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಎಷ್ಟು 5,400 ರೂಪಾಯಿ ಬರ್ಕೊಂಡೆ, ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ 15,000 ಬರ್ಕೊಂಡೆ, 3 ವರ್ಷ ಅಂತ ಕೊಟ್ಟಿದ್ದಾರೆ ಬರ್ಕೊಂಡೆ, ಆರ್ ಕೊಟ್ಟಿಲ್ಲ, ಆರ್ ಕಂಡುಹಿಡಿಬೇಕು, ಆರ್ 12 ಅಥವಾ ಅಲ್ಲ ಅಂತ ಚೆಕ್ ಮಾಡ್ಬೇಕು ನಾನು ಈ ಕ್ವಶನ್ ಅಲ್ಲಿ. ಟ್ರೂ ಆರ್ ಫಾಲ್ಸ್ ಇದು, 12 ಅಲ್ವಾ ಅನ್ನೋದು ಚೆಕ್ ಮಾಡ್ಬೇಕಾಗಿರುತ್ತೆ. ಓಕೆನಾ, ಸೊ ಇಲ್ಲಿ 20 ಕ್ಯಾನ್ಸಲ್ ಆಗೋಯ್ತು, ಆರ್ ಈ ಕಡೆ ಉಳಿಸ್ಕೊಳ್ಳೋಣ, ಮಿಕ್ಕಿದೆಲ್ಲ ಈ ಕಡೆ ಕಳ್ಸೋಣ. ಸೊ ಆರ್ ಅಲ್ಲೇ ಇರ್ಲಿ, 5,400 ಡಿವೈಡೆಡ್ ಬೈ 150 ಬಂತು, ಇಂಟು 3 ಕೆಳಗಡೆ ಬಂತು. ಓಕೆನಾ, ಇಲ್ಲಿ ಮತ್ತೊಂದು 0 ಕ್ಯಾನ್ಸಲ್ ಮಾಡ. ಓಕೆ, ಈಗ ನೋಡೋಣ. 5 3 15, 5 1 5, 0 ಯಾಕಂದ್ರೆ 4 ಹೋಗಲ್ಲ, 5 8 40. ಓಕೆನಾ, ಮತ್ತೆ 3 ಹೋಗುತ್ತೋಣ, 3 1 9, 3 6 18 ಹೋಯ್ತು, 108. ಮತ್ತೆ ಇಲ್ಲೊಂದು 3 ಇದೆ, 3 1 3, 3 2 6, 12. ಸೊ ಕರೆಕ್ಟ್ ಆನ್ಸರ್ ಟ್ರೂ ಇದು. ಓಕೆ, ಈ ತರ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಕೂಡ ತುಂಬಾ ಕೇಳ್ತಾರೆ ನಮ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್. The interest earned on 8,000 when invested in some scheme for 2 years at simple interest ಅಂತ ಹೇಳ್ಬಿಟ್ಟಿದ್ದಾರೆ. ಓಕೆ, ಯಾವುದೋ ಒಂದು ಸ್ಕೀಮ್ ಅಲ್ಲಿ 8,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಪಿ ಇದು 2 years 2 ವರ್ಷಕ್ಕೆ, ಟಿ ಕೊಟ್ಟಿದ್ದಾರೆ 7% ಆರ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಇವರು, ಪಿ ಟಿ ಆರ್ ಬೈ 100 ಕೊಟ್ಬಿಟ್ಟಿದ್ದಾರೆ. ಈಸ್ ಹಾಫ್ ಆಫ್ ದ ಇಂಟ್ರೆಸ್ಟ್ ಅರ್ನ್ಡ್ ಆನ್, ಫಸ್ಟ್ ಸ್ಟೆಪ್ ಬರ್ಕೊಂಡ್ಬಿಡೋಣ, ಪಿ ಟಿ ಆರ್ ಅಲ್ವಾ, 8,000 ಇಂಟು 2 ಇಂಟು 7%, ಪಿ ಟಿ ಆರ್ ಬೈ 100 ಬರ್ಕೊಂಡೆ. ಇದು ಎಷ್ಟಿದೆಯಪ್ಪ ಅಂದ್ರೆ ಹಾಫ್ ಆಫ್ ದ, ಅರ್ಧದಷ್ಟಿದೆ. ಯಾವುದರ ಅರ್ಧದಷ್ಟು, ಇಂಟ್ರೆಸ್ಟ್ ಅರ್ನ್ಡ್ ಆನ್ ಅನದರ್ ಅಮೌಂಟ್ ಪಿ, ಇನ್ನೊಂದು ಯಾವ್ದೋ ಅಮೌಂಟ್ ಪಿ ಅಂತೆ, ಇನ್ವೆಸ್ಟೆಡ್ ಫಾರ್ 5 years 5 ವರ್ಷ ಅಂತೆ, ಟಿ ಬದಲು 5 ಬರ್ದೆ. ಸೇಮ್ ಸ್ಕೀಮ್ ಅಟ್ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್, ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಇಲ್ಲಿ ಎಷ್ಟಿತ್ತು ಆ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ಬರೀಬೇಕು, 7/100. ಫೈಂಡ್ ದಿ ವ್ಯಾಲ್ಯೂ ಆಫ್ ಪಿ ಎಂದು ತುಂಬಾ ಈಸಿಯಾಗಿ ಕಂಡುಹಿಡಿಬಹುದು ನಾವು. ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಳ್ಳಿ. 8,000 ರೂಪಾಯಿ ಕೊಟ್ಟಿದ್ದಾರೆ, 2 ವರ್ಷ 7% ಅಂತ ಕೊಟ್ಟಿದ್ದಾರೆ. ಇದ್ರಲ್ಲಿ ಬರೋ ದುಡ್ಡು ಎಷ್ಟಿದೆಯಪ್ಪ ಅಂದ್ರೆ, ಇನ್ನೊಂದು ಮೊತ್ತವನ್ನ 5 ವರ್ಷಗಳ ಕಾಲ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ 7% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟರೆ ಎಷ್ಟು ಬರುತ್ತೋ ಅದರ ಅರ್ಧದಷ್ಟಿದೆ ಅಂದ್ರೆ ಅದಕ್ಕೆ ಅರ್ಧ ಅಂತ ಬರ್ಕೊಂಡಿದ್ದಾನೆ. ಓಕೆ, 100 ಗೆಟ್ಸ್ ಕ್ಯಾನ್ಸಲ್ಡ್, 7 gets cancelled.
ಮಿಕ್ಕಿದೆಲ್ಲ ಈ ಕಡೆ ಬರುತ್ತೆ. 8,000 ಹಾಗೆ ಇರುತ್ತೆ ಇಂಟು ಕೆಳಗಡೆ ಇರೋ 2 ಮೇಲ್ಗಡೆ ಬರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೇಲ್ಗಡೆ ಇರೋ 5 ಕೆಳಗಡೆ ಬರುತ್ತೆ. ಓಕೆ, ಈ ಕಡೆ ಪಿ ಮಾತ್ರ ಉಳಿಸ್ಕೋಬೇಕು ನಾವು. ಓಕೆ, ಇವಾಗ 5 5 5 ಆಗಲಿ 30 00 ಉಳ್ಕೊಳ್ತು. 5 1 5. ಓಕೆನಾ, ಮುಗೀತಾ? 2ರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು ನಾವು. ಇಲ್ಲೊಂದು 2 ಇದೆ, ಇಲ್ಲೊಂದು ನ್ಯೂಮರೇಟರ್ ಆಲ್ರೆಡಿ 2 ಇದೆ, ಇಲ್ಲೊಂದು ಕ್ರಾಸ್ ಮಲ್ಟಿಪ್ಲೈ ಅವೆರಡು 4 ಬರುತ್ತೆ ಅಲ್ಲಿಗೆ. 2 2 4 4 16 64 6,400 ರೂಪಾಯಿ ಕರೆಕ್ಟ್ ಆನ್ಸರ್. ದಟ್ ಈಸ್ ದ ಪ್ರಿನ್ಸಿಪಲ್ ಅಮೌಂಟ್. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಬನ್ನಿ ನೆಕ್ಸ್ಟ್ ಹೋಗೋಣ. ಎ ಪರ್ಸನ್ ಟೇಕ್ಸ್ ಎ ಲೋನ್ ಆಫ್ 5,000 at 5% ಸಿಂಪಲ್ ಇಂಟ್ರೆಸ್ಟ್. ತುಂಬಾ ಕ್ವಶನ್ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಬಂದಿದೆ 2025 ಅಲ್ಲಿ. 5,000 at 5% ಸಿಂಪಲ್, ಇದು ಪ್ರಿನ್ಸಿಪಲ್, ಇದು ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, he returns 3,000 at the end of 1 year. 1 ವರ್ಷ ಆದ್ಮೇಲೆ 3,000 ಕೊಟ್ಟರು ಅಂತಾರೆ. ಈ 2 ಇಯರ್ಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಒಂದ್ ನೆನ್ಪಿಟ್ಕೋಬೇಕು, ಅವ್ರು ಎಷ್ಟಾದ್ರೂ ದುಡ್ಡು ಕೊಡ್ಲಿ ಏನಾದ್ರೂ ಕೊಡ್ಲಿ, ಫಸ್ಟ್ ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ತಗೊಂಡಿರ್ತಾರೋ ಅದ್ರ ಮೇಲೆ ಇಂಟ್ರೆಸ್ಟ್ ಡಿಸೈಡ್ ಆಗೋದು. ಓಕೆ, ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಹಾಗಾಗಲ್ಲ. 1 ವರ್ಷಕ್ಕೆ ಎಷ್ಟು ದುಡ್ಡು ಇತ್ತೋ ಅದ್ರ ಮೇಲೆ ಮತ್ತೆ ಬಡ್ಡಿ ಬಂದು ಆ ಬಡ್ಡಿ ಮತ್ತೆ ದುಡ್ಡು ಎರಡೂ ಸೇರಿಸಿ ಮತ್ತೆ ಬಡ್ಡಿ ಬರುತ್ತೆ ಡಬಲ್. ಇದ್ರಲ್ಲಿ ಹಂಗಾಗಲ್ಲ, ಸ್ಟ್ಯಾಂಡರ್ಡ್ ಇದು. ಸೊ ಸ್ಟ್ಯಾಂಡರ್ಡ್ ಫಾರ್ಮುಲಾನೇ ಅಪ್ಲೈ ಮಾಡೋಣ. SI ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR. ಪಿ ಎಷ್ಟು? 5,000 ಇಂಟು 2 ವರ್ಷ ಇಂಟು 5/100. ಇಲ್ಲಿ 2 0, ಇಲ್ಲಿ 2 0 ಕ್ಯಾನ್ಸಲ್. 2 5 10, 10 50 500. ಸಿಂಪಲ್ ಇಂಟ್ರೆಸ್ಟ್ 500 ರೂಪಾಯಿ, 2 ವರ್ಷಕ್ಕೆ 500 ರೂಪಾಯಿ. ಕೊಟ್ಟಿರೋ ಅಮೌಂಟ್ ಎಷ್ಟು? 5,000 ರೂಪಾಯಿ ಅಲ್ವಾ? ಸೊ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು? 5,000 ಪ್ಲಸ್ ಇಂಟ್ರೆಸ್ಟ್ ಎಷ್ಟು? 500. ಅಲ್ಲಿಗೆ 5,500 ರೂಪಾಯಿ ಅವರು ರಿಟರ್ನ್ ಮಾಡಬೇಕು. ಅವ್ರು ರಿಟರ್ನ್ ಮಾಡಿರೋದೆಷ್ಟು? 3,000 ರಿಟರ್ನ್ ಮಾಡಿದ್ದಾರೆ. 3,000 ರಿಟರ್ನ್ ಮಾಡೋದ್ರೆ, ಓಕೆ, 3,000 ರಿಟರ್ನ್ ಮಾಡಿದ್ರೆ ಅಲ್ಲಿಗೆ ಎಷ್ಟು ದುಡ್ಡು? 2,500 ರೂಪಾಯಿ ಕಟ್ಟಬೇಕು. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಎ ಸಮ್ ಆಫ್ ಮನಿ ಲೆಂಟ್ ಅಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ತಕ್ಷಣ ಕಾಂಪ್ಲಿಕೇಟೆಡ್ ಫಾರ್ಮುಲಾ ಬೇಕಾಗಿಲ್ಲ, ಈಸಿಯಾಗಿ ನಾವು ಹೋಗ್ಬೋದು. 2 ವರ್ಷ ಕೊಟ್ಟಿದ್ದಾರೆ, 20% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಓಕೆ, ವಿಲ್ ಫೆಚ್ 482 more if interest was payable half yearly it was payable. and ವರ್ಷಕ್ಕೊಂದ್ಸಲ ಕೊಡೋದಕ್ಕಿಂತ ಅರ್ಧ ವರ್ಷಕ್ಕೆ ಕೊಡ್ತಿದ್ರೆ ಜಾಸ್ತಿ ದುಡ್ಡು ಬರ್ತಾ ಇತ್ತು ಅಂತ ಹೇಳ್ತಾರೆ. ಇದಕ್ಕೆ ನಾವು ಫಾರ್ಮುಲಾ ಏನು ಹೋಗೋದೇ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಕ್ವಶನ್ ಮಾಡಬಹುದು. ಓಕೆ, ಆನ್ಸರ್ ಆಪ್ಷನ್ ಇಂದ ನಾವು ಸ್ಟಾರ್ಟ್ ಮಾಡೋಣ. 15, 13, 18, 20,000 ಇದೆ. ನಾವು ಯಾವ ಆಪ್ಷನ್ ಬೇಕಿದ್ರು ತಗೋಬಹುದು. ನನಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ ನಾನು 20,000 ತಗೊಂತೀನಿ, ಯಾಕಂದ್ರೆ ಕ್ಯಾಲ್ಕುಲೇಷನ್ ಮಾಡೋದು ತುಂಬಾ ಈಸಿ ನನಗೆ. ಓಕೆನಾ? ಸೊ 20,000 ಅಂತ ನಾನು ಅಮೌಂಟ್ ಅಸ್ಯೂಮ್ ಮಾಡ್ಕೊಂತಿದ್ದೀನಿ. ನನಗೆ ಗೊತ್ತಿಲ್ಲ ಸರಿನೋ ತಪ್ಪು ಉತ್ತರನೋ. ಮೊದಲನೇ ವರ್ಷಕ್ಕೆ 20% ಅಂದ್ರೆ ಎಷ್ಟು? 10% ಅಂದ್ರೆ 2,000, 20% ಅಂದ್ರೆ 4,000. ಓಕೆನಾ? ಸೊ ಮೊದಲನೇ ವರ್ಷಕ್ಕೆ ಎಷ್ಟು ದುಡ್ಡಾಯ್ತು? 24,000 ರೂಪಾಯಿ ವಿತ್ ಇಂಟ್ರೆಸ್ಟ್ ಆಗೋಯ್ತು. ಇದು ಮೊದಲನೇ ವರ್ಷ ಮುಗೀತು. ಈಗ 2ನೇ ವರ್ಷಕ್ಕೆ ಹೋಗ್ತಾರೆ. ಮತ್ತೆ 2ನೇ ವರ್ಷಕ್ಕೆ ಹೋದಾಗ ಅದರ 20% ಮತ್ತೆ ಬಡ್ಡಿ ಸೇರಿಸ್ಕೋಬೇಕು. 2,400 ರೂಪಾಯಿ 10% ಆಗುತ್ತೆ. 20% ಅಂದ್ರೆ 4,800 ರೂಪಾಯಿ ಆಗುತ್ತೆ. ಓಕೆ, 800 ರೂಪಾಯಿ, 4 4 8. ಸೊ 28,800 ರೂಪಾಯಿ ದುಡ್ಡು ಆಗೋಯ್ತು. ಇದು ವರ್ಷಕ್ಕೊಂದ್ಸಲ ಅಂತ ಕೊಟ್ರೆ ಆನ್ಯುಯಲಿ, ಓಕೆ, ಅಥವಾ ಇಯರ್ಲಿ ಅಂತೀವಿ. ವಾರ್ಷಿಕವಾಗಿ ಬಡ್ಡಿ ಇಸ್ಕೊಂಡ್ರೆ ಇಷ್ಟಾಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಅರ್ಧ ವರ್ಷಕ್ಕೆ ಇಸ್ಕೊಂಡ್ರೆ ಹಾಫ್ ಇಯರ್ಲಿ ಏನಾಗುತ್ತೆ ಚೆಕ್ ಮಾಡೋಣ. ಹಾಫ್ ಇಯರ್ಲಿ ಅರ್ಧ ವರ್ಷಕ್ಕೆ ಈಗ ಹೋಗೋಣ, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಮತ್ತೆ ನಾವು 20,000 ರೂಪೀಸ್ ಅಮೌಂಟ್ ಇದೆ. H1 ಅಂತ ತಗೊಂಡಿದ್ದೀನಿ, ಅಂದ್ರೆ ಮೊದಲನೇ ಅರ್ಧ ವರ್ಷ ಅಂತ. H1 ಗೆ ಎಷ್ಟು? ನಾನು ಇವಾಗ ಹೆಂಗ್ ತಗೋಬೇಕು? ಇವಾಗ 20% ಅಂತ ಇದೆ ಅಲ್ವಾ? 20% ಇದ್ರೆ ಇದು ವರ್ಷಕ್ಕೆ. ಅರ್ಧ ವರ್ಷಕ್ಕೆ ಎಷ್ಟು? 10% ಮಾತ್ರ ಲೆಕ್ಕ ತಗೋಬೇಕು ನಾನು. ವರ್ಷಕ್ಕೆ 20%, ಅರ್ಧ ವರ್ಷಕ್ಕೆ 10%. ನೆನ್ಪಿರ್ಲಿ, 10% ಮಾತ್ರ ತಗೋಬೇಕಾಗುತ್ತೆ ನಾನು. ಸೊ 20,000ಕ್ಕೆ 10% ಅಂದ್ರೆ 2,000 ರೂಪಾಯಿ ಆಯ್ತು. ಸೊ ಎಷ್ಟಾಯ್ತು ಇದು?
ಮೊದಲನೇ ಅರ್ಧ ವರ್ಷಕ್ಕೆ ದುಡ್ಡು 22,000 ಆಯ್ತು. ಈಗ ಎರಡನೇ ಅರ್ಧ ವರ್ಷ ಸೆಕೆಂಡ್ ಹಾಫ್ ಅಂತ ಹೇಳ್ತೀವಿ, ಮತ್ತೆ 10%, 2,200 ರೂಪಾಯಿ ಆಯ್ತು. ಸೊ 22 24,200 ರೂಪಾಯಿ ಆಗೋಯ್ತು. ಇದು ಒಂದ್ ವರ್ಷಕ್ಕೆ ಆಗೋಯ್ತು. ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಒಂದ್ ವರ್ಷಕ್ಕೆ ತಗೊಂಡಾಗ ಡೈರೆಕ್ಟ್ ಆಗಿ 24,000 ಬಂತು, ಬಟ್ ಇಲ್ಲಿ ಒಂದ್ ವರ್ಷಕ್ಕೆ ಅರ್ಧ ವರ್ಷಕ್ಕೆ ತಗೊಂಡಾಗ 24,200. ಸೊ ಇದು ಜಾಸ್ತಿ ಪ್ರಾಫಿಟಬಲ್ ಆಗ್ತಾ ಇದೆ. H3 ನೆಕ್ಸ್ಟ್ ಎರಡನೇ ವರ್ಷದಲ್ಲಿ ಮೊದಲನೇ ಅರ್ಧ, ಇದರ 10%, 2420 ಬರುತ್ತೆ. ಕರೆಕ್ಟ್. ಈಗ ಇದನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 2420 ಆಡ್ ಮಾಡಿದ್ರೆ ನಾವು 20422642 26,620 ರೂಪಾಯಿ ಆಯ್ತು. ಯಾವುದು? H3 ಅಂದ್ರೆ ಮೂರನೇ ಅರ್ಧ ವರ್ಷ. ಈಗ ಲಾಸ್ಟ್ ನಮ್ಗೆ ನಾಲ್ಕನೇ ಅರ್ಧ ವರ್ಷ, ಇದು ಫೈನಲ್. ಇಲ್ಲಿ ಮತ್ತೆ ನಾವು 10% ತಗೋಬೇಕು. 10% ಅಂದ್ರೆ ಎಷ್ಟಾಯ್ತು? ಇಲ್ಲಿಂದ 2662 ತಗೋಬೇಕು. 10% ಅಂದ್ರೆ ತುಂಬಾ ಈಸಿ ಕ್ಯಾಲ್ಕುಲೇಟ್ ಮಾಡೋದು, ಒಂದು 0 ರಿಮೂವ್ ಮಾಡ್ಬೇಕಷ್ಟೇ. 0 + 2 2, 2 + 6 8, 6 + 6 12, 1 + 6 7 + 2 9 20. ಓಕೆನಾ? 29,282 ರೂಪಾಯಿ ಬಂತು ಹಾಫ್ ಇಯರ್ಲಿ ಮಾಡಿದ್ರೆ. ಓಕೆ, ಹಾಫ್ ಇಯರ್ಲಿ ಮಾಡಿದ್ರೆ ಬಂದಿದ್ದ ದುಡ್ಡು ಎಷ್ಟು? ಟೋಟಲ್ ವಿತ್ ಇಂಟ್ರೆಸ್ಟ್ 29,282. ಇಯರ್ಲಿ ಮಾಡಿದ್ ಬಂದಿದ್ರೆ ಎಷ್ಟು? 28,800. ಎರಡಕ್ಕೂ ಡಿಫರೆನ್ಸ್ ಮಾಡೋದ, 2ರಲ್ಲಿ 0 ಹೋದ್ರೆ 2, 8ರಲ್ಲಿ 0 ಹೋದ್ರೆ 8, 12ರಲ್ಲಿ 8 ಹೋದ್ರೆ 4, 482 ರೂಪಾಯಿ ಬಂತು. ಕ್ವಶನ್ ಅಲ್ಲಿ ಹೇಳಿರೋದೇನು, ಎಷ್ಟು ಬಂತು ಅಂತ? 482 ರೂಪಾಯಿ ಬಂತು ಅಂತ ಹೇಳ್ತಾ ಇದಾರೆ. ಅಲ್ಲಿಗೆ ನಾವು ಮಾಡ್ಕೊಂಡಂತಹ ಅಸಂಪ್ಷನ್ ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಸೊ 20,000 ರೂಪಾಯಿ ನಮ್ಮ ಕರೆಕ್ಟ್ ಆನ್ಸರ್ ಆಗಿದೆ. ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಈಸಿ ಕ್ವಶನ್ಸ್ ಇರುತ್ತೆ. ನೀವು ಈಸಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡೋದು ಒಂದು ಸ್ಮಾರ್ಟ್ ಸ್ಟ್ರಾಟಜಿ ಆಗುತ್ತೆ. ಓಕೆ, ಸೊ ಐ ಹೋಪ್ ಈ ವಿಡಿಯೋ ಉಪಯೋಗ ಆಗಿದೆ ಅನ್ಕೊಂಡಿದ್ದೀನಿ. ಸಿನ್ಸ್ ಬಹಳಷ್ಟು ಜನ ಕನ್ನಡದಲ್ಲಿ ಹೇಳಿರ್ತಾರೆ ಎಕ್ಸ್ಪ್ಲೈನ್ ಮಾಡಿ ಅನ್ನೋದಕ್ಕೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಓಕೆ.